ಗಾರ್ಗಿ ಮಾಡುವ ವಿಧಾನ ಏನಂದರೆ ಇದರಲ್ಲಿ ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಅಜವಾನ, ಕೊತ್ತಂಬರಿ, ಕರಿಬೇವು ಇದೆ. ಆಮೇಲೆ ಈ ಹಿಟ್ಟು ಏನೇನು ಮಿಕ್ಸ್ ಆಗಿದೆ ಅಂದರೆ ಜೋಳ, ಗೋಧಿ, ಕಡಲೆಬೇಳೆ, ಅಕ್ಕಿ, ಉದ್ದು ಎಲ್ಲನೂ ಹಾಕಿ ಬಿಸ್ಕೊಂಡು ಬರಬೇಕು. ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಬಿಸ್ಕೊಂಬಂದಿರೋ ಈ ಹಿಟ್ಟನ್ನು ಚಾನಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿದ್ದೀವಿ, ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಂಡಿರೋಂಥದ್ದು ಅದೆಲ್ಲ ಮಸಾಲ. ಅದಾದಮೇಲೆ ಸ್ವಲ್ಪ ಸೋಡಾ ಹಾಕ್ಕೋಬೇಕು. ಇಫ್ ಯು ವಾಂಟ್ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು. ಇಟ್ಸ್ ಅಪ್ ಟು ಯು. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ನೆನೆಯಕ್ಕೆ ಬಿಡಬೇಕು. 10 ಮಿನಿಟ್ಸ್ ನೆನೆದಾದಮೇಲೆ ಈ ಥರ ನೋಡಿ ಅದನ್ನು ದಪ್ಪದಾಗಿ ಉಂಡೆ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೋಬೇಕು. ಫಸ್ಟು ಚಪಾತಿ ಥರ ಸ್ವಲ್ಪ ಅದಕ್ಕೆ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಏನಾದರೂ ಹಚ್ಕೋಬೋದು. ಹಚ್ಕೊಂಡು ಅದು ಹಿಟ್ಟು ಏನಕ್ಕೆ ಹಚ್ಕೋದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಎಣ್ಣೆ ಹಚ್ಕೊಂಡ್ಬಿಟ್ರೆ ಸ್ವಲ್ಪ ರಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಹಿಟ್ಟು ಹಚ್ಕೊಂಡು ಲಟ್ಟಿಸ್ತಾರೆ. ಸೊ ನೋಡಿರಿ ಇಷ್ಟೆಲ್ಲ ನೀಟಾಗಿ ಈ ಥರ ಈ ಆಕಾರದಲ್ಲಿ ಲಟ್ಟಿಸ್ಕೋಬೇಕು. ಸೇಮ್ ಚಪಾತಿ ಥರ ಲಟ್ಟಿಸ್ಕೊಂಡು ಒಂದು ಕೊರದ ಬಟ್ಲ ಅಂತ ಹೇಳ್ತೀವಿ ನಮ್ಮ ಕಡೆ. ಈ ಥರ ನೋಡಿರಿ ಆ ಥರ ಬೌಲ್ ಇರ್ತೈತಲ್ಲ ಅದರಲ್ಲಿ ಆ ಥರ ರೊಟೇಟ್ ಮಾಡ್ಕೊಂಡ್ರೆ ಈ ಥರ ಸರ್ಕಲ್ ರೂಪದಲ್ಲಿ ಸಿಗುತ್ತೆ. ಇದನ್ನ ಏನು ಮಾಡ್ಕೋಬೇಕು, ಚೆನ್ನಾಗಿ ಒಂದು ಬಾಣಲಿಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿರ್ಬೇಕು ಸೈಡಲ್ಲಿ. ಅಷ್ಟರಲ್ಲಿ ಇದನ್ನು ರೆಡಿ ಆಗುತ್ತೆ. ಅದಾದ ತಕ್ಷಣ ಬಾಣಲಿಗೆ ಇದನ್ನು ಎತ್ತಿ ಹಾಕೋದು ಅಷ್ಟೇ. ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕೋಡುಬಳೆ ಥರ ಇದೇನಕ್ಕಂದರೆ ಇಲ್ಲಿ ಎತ್ತುಗಳು ಕೊಂಬಿಗೆ ಹಾಕೋಕ್ಕೆ ಅದನ್ನು ರೌಂಡಾಗಿ ಮಾಡ್ಕೊಂಡಿರೋದು ನಾವು ಅಷ್ಟೇ. ಅದನ್ನು ಫಸ್ಟ್ ಒಂದು 5 ಮಾಡ್ಕೊಂಡಿದ್ವಿ. ಅಂದರೆ ಇದು ಎತ್ತುಗಳಿದಾವಲ್ಲ, ಎತ್ತುಗಳು ತಂದಿದ್ದೀವಲ್ಲ, ಎರಡು ಎತ್ತುಗಳು ಕೊಂಬಿಗೆ ಹಾಕಕ್ಕೆ ಬೇಕಂತೇಳಿ ಈ ಥರ ಕೋಡುಬಳೆ ಶೇಪಲ್ಲಿ ನಾವು ಮಾಡ್ಕೊಂಡ್ರೆ. ಸಾರಿ ನಂದೇನೋ ಪಂಬಲ್ ಆಗ್ತಾಯಿದೆ ನೋಡಿ. ಈ ಥರ ಮಾಡ್ಕೋಬೇಕು. ಅದಾದಮೇಲೆ ಇದು ಗಾರ್ಗಿ ನೋಡಿರಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೋಡಿರಿ. ನಿಮಗೆ ಸವಿಯಲು ಗಾರ್ಗಿ ಸಿದ್ಧ. ಇದನ್ನು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಾರ ಮಳೆಗಾಲದಂತೂ ಸಖತ್ ಟೇಸ್ಟಿಯಾಗಿರುತ್ತೆ, ಯಮ್ಮಾಗಿರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಖಾರ ಹುಣ್ಣಿಮೆ ಟೈಮಲ್ಲಿ ಉತ್ತರ ಕರ್ನಾಟಕದ ಮಾಡುವಂಥ ಸ್ಪೆಷಲ್ ರೆಸಿಪಿ ಇದೆ. ಎಲ್ಲೋ ಕಾರಿನ ವೆಲ್ಕಮ್ ಬ್ಯಾಕ್ ಟು ಭಾರ್ಗವ ಬುಷ್ಯ ಹೋಗಿರ್ಬೇಕು. ಭಾರ್ಗವ ಬುಷ್ಯ ಆ ಗಡಿಯಾಗ ಕೂತಿದ್ದು ವಿಡಿಯೋ ಹಾಕಿದ್ರೆ ಇವಂದು ಯೂಟ್ಯೂಬ್ ಕಂಪ್ಯೂಟರ್ ತೆಗೆದು ಹೋಗೋದಿಲ್ಲ. ಸಾರ್ ಹುಡುಗರ್ದು ಎಲ್ಲಿ ಹೋಗಿದ್ದೆ ಎವರಿಗೆ ಎಲ್ಲಿ ಹೋಗಿದ್ದೆ? ಅಬ್ಬು ತುಂಬ್ರಲಿ ನಿಂಗ ಅಬ್ಬು ಏನು ಮಾಡಿ ಬಂದ್ರಿ? ಬಾರ್ಗೆ ನೋಡಲ್ಲ, ಬಾರ್ಗೆ ನೋಡಲ್ಲ ಕುಡ್ಸಲ್ಲ. ಬಾರ್ಗಿ ಟಾಟಾ ಮಾಡಪ್ಪ ಚಂಡೆ ಬಂಡೆ ಯಾ ಬಾರ್ಗ್ಯಾನ ಬಾರ್ಗು ಬಾರ್ಗು ಓನ್ ತಿನ್ನತಿ ಅವ್ವ ತಿಂತಾಕತ್ತವ್ರು ಹೋಗಿ ಕೊಡ್ತಾನವ. ಅವ್ವ ಇವರಿಬ್ಬರು ಪೀತಿ ನಿಂದೇನು ಅನ್ನ ಬಾರ್ಗಿ ಅಂತ ತೋರ್ಸಿ. ಬಾರ್ಗಿ ಗಪ್ಪ ಅದೇನೋ ಮಾಡತೈತಿ ಈ ಕಡೆ ಬಾ. ಇಲ್ಲಿ ಬಾರ್ಗೆ ನೋಡಿ ಹೆಂಗೆ ತಿನ್ನೋದೈತೆ ಅನ್ನೋ ಒಂದು ಶಾನೆ ಆಗೈತಿ. ಶಾನೆ ಅಪ್ಪ ಆಗೈತದ ನೋಡಿದ ಎಷ್ಟು ಶಾನೆ ಐತಿ. ಸುಮ್ಮ ಕೂತಿ ಆಗ್ತಿದೆ ದೇವ್ರ ಗತಿ. ತಮ್ಮ ಒಟ್ಟು ಶಾನೆ ಐತಿ. ಯಾಕೆ ಹಿಂಗದಿ ಊಟ ಮಂಗೆ ಹಂಗತಿ? ಊಟ ಬುಡ್ಡಿ ನೀನು ಊಟ ಬುಡ್ಡಿ ಕೊಟ್ಟು ಬುಡ್ಡಿ ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ಅಲ್ಲಿದು ಕೊಂಗ್ಲ ತಿನ್ನಾಕಿಲ್ಲ. ದೇಶ ಸರ್ಕು ಅಲ್ಲೆಲ್ಲ ಸೇರ್ತೈತಿ. ಎಗ್ ರೈಸ್, ಗೋಬಿ ಮಂಚೂರಿ, ಪಾನಿಪುರಿ, ಐಶಿಮ್ ಎಲ್ಲ ಇರ್ತೀರ. ಹಾಯ್ ಏನು ಹೇಳ? ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನ. ನಮಸ್ತೆ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿರಿ ಹೇಳು. ಎಲ್ಲಿ ಹೊಂಟ್ರಿ ನೀವೆಲ್ಲ ಹೊಂಟ್ರಿ? ಬಿಳಿಗಿರಿ. ಎಲ್ಲಿಂದ ಹೊಂಟ್ರಿ? ಯಾವ ಊರಿಂದ ಹೊಂಟ್ರಿ? ಬಸ್ನಾಗ ಹೊಂಟ್ರಿಗಿರಿ? ಏನಂತ ಜಮಖಂಡಿಯಿಂದ ಬೀಳಿಗೆ ಹೊಂಟಿವ್ರಿ ಅಂತ ಹೇಳ್ಬೇಕ. ಜಮಖಂಡಿಯಿಂದ ಬೀಳಿಗೆ ಹೊಂಟಿವ್ರಿ. ಒಂದು ತಾಸು ಮಕ್ಕೋಬೇಕೇನ್ರಿ? ಒಂದು ತಾಸು ಆದ್ಮೇಲೆ ಮತ್ತೆ ಸಿಗ್ತೀರಿ ಏನ್ರಿ ಅವ್ರಿಗೆ? ನೀವು ಭಾಳ ಬಿಸಿ ಬಿಡ್ರಿ ಹಂಗಾರ.
ಒಂದು ತಾಸು ಆದ್ಮೇಲೆ ಮತ್ತೆ ಬರ್ತೀರೇನ್ರಿ ಆನ್ಲೈನ್? ಮತ್ತೆ ರೀ ಆರಾಮದ್ರಿ ಇಲ್ರಿ? ಮತ್ತೇನು ಮಾಡಿದ್ರಿ? ನಿಮ್ಮ ಅತ್ತಿ ಊರಿಗೆ ಹೋಗಿದ್ರಲ್ಲ, ಏನು ಮಾಡಿದ್ರಿ? ಊಟ ಮಾಡಿದೇನಿ. ಇಲ್ರಿ ನಾವಿನ್ನ ನಿಮ್ಮ ಮನೆಗೆ ಬರ್ಬೇಕಂತ ಮಾಡಿದ್ರಿ ಬೀಳಿಗೆಗೆ. ಬರ್ರಿ ಕರ್ಕೊಂಡು ಹೋಗ್ತೀರ ನಮ್ಮನ್ನ? ಮತ್ತೆ ಏನು ಬಗ್ಗೆ ಬಾ ಅಂದ್ರಿ ನಮ್ಗೆ? ಮತ್ತೆ ನಿಮ್ಮ ಅಪ್ಪ ನಮ್ಮ ಹೊರಗೆ ಹಾಕಿದ್ರೆ ಏನು ಮಾಡಿದ್ರಿ ಅಲ್ಲಿ ಹೋಗೋಣ?